ದುರ್ಜನರ ಸಹವಾಸ ಮಾಡಬಾರ್ದು ಅಂದರೆ ಏನು? ಅದಕ್ಕೂ ಪ್ರಜೆಗಳ ವ್ಯಾಖ್ಯಾನ ಇದೆ. ದುರ್ಜನರ ಸಹವಾಸ ಅಂದರೆ ಏನು? ನಾವು ದಿನ ಅವ್ರ ಜೊತೆ ಓಡಾಡಿಕೊಂಡು ಅವ್ರ ಮನೇಲಿ ಊಟ ಗೀಟ ಮಾಡಿಕೊಂಡು ಅವ್ರ ಜೊತೆ ಬಂಧುತ್ವವನ್ನೆಲ್ಲ ಬೆಳೆಸಿ ಮಾಡೋದು ದುರ್ಜನರ ಸಹವಾಸ ಅಂತಾಗುತ್ತೆ. ಹಾಗೇ ನಿಲ್ವಲ್ಲ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ದುರ್ಜನ ಸಹವಾಸ ಅಂದರೆ ಯಾವ್ಯಾವ ರೀತಿಯೆಲ್ಲ ಆಗುತ್ತೆ ಅಂಥೇಳಿ ಹೇಳ್ತಾರೆ. ಅಸತಾಂ ದರ್ಶನಾತ್ ಸ್ಪರ್ಶಾತ್ ಸಂಜಲ್ಪಾಚ್ಚ ಸಹಾಸನಾತ್ ಧರ್ಮಾಚಾರ ಪ್ರಹೀಯಂತೆ ತೇ ಸಿದ್ಧ್ಯಂತಿ ಚ ನಮಾನವಾಹ. ಪ್ರಹೀಯಂತೆ ಸಿದ್ಧ್ಯಂತಿ ಚ ನಮಾನವಾಹ. ನೋಡಿ, ದುರ್ಜನರ ದರ್ಶನ ಅಷ್ಟೇ ಸಾಕು, ಅದು ಪರಿಣಾಮವನ್ನು ಉಂಟು ಮಾಡುತ್ತೆ. ದುರ್ಜನರನ್ನು ನೋಡಿದ್ರೆ ಸಾಕು, ಅದರಿಂದ ನಮ್ಮ ಮನಸ್ಸು ಮೇಲೆ ಪರಿಣಾಮ ಉಂಟಾಗಬಹುದು. ಸ್ಪರ್ಶಾತ್, ಅವರ ಜೊತೆಗೆ ವ್ಯವಹಾರವನ್ನು ಮಾಡೋದು, ಮುಟ್ಟಿ ಮಾತಾಡಿಸುವಂಥದ್ದು. ಸಂಜಲ್ಪಾತ್, ಹರಟೆಯನ್ನು ಹೊಡೋದು, ಅನೇಕ ಹೊತ್ತು ಸುಮಾರು ಹೊತ್ತು ಕೂತು ಅವ್ರ ಜೊತೆ ಮಾತುಕತೆಗಳನ್ನು ಮಾಡೋದು. ಸಹ ಆಸನಾತ್, ಒಟ್ಟಿಗೆ ಕುಳಿತುಕೊಳ್ಳುವಂಥದ್ದು. ಇಷ್ಟು ಸಾಕು. ಇನ್ಯಾವ ವ್ಯವಹಾರನೂ ನಾವು ಅವ್ರ ಜೊತೆ ಸಂಬಂಧ ಬೆಳೆಸೋದು ಅಂತಾಗಲಿ ಇನ್ನೇನೂ ಬೇಕಾಗಿಲ್ಲ. ಊಟ ಮಾಡೋದು ಏನೂ ಬೇಕಾಗಿಲ್ಲ. ಅವರು ನೋಡಿ ಮುಟ್ಟಿ ಒಂದು 4 ಮಾತಾಡಿದ್ರೆ ಸಾಕು, ಮುಗೀತು. ಧರ್ಮಾಚಾರ ಪ್ರಹೀಯಂತೆ, ನಾವು ಮಾಡಿದ ಪುಣ್ಯ ಎಲ್ಲ ನಾಶ ಆಗಿ ಹೋಗಿಬಿಡುತ್ತೆ. ನಮ್ಮ ಮನಸ್ಸನ್ನು ಹಾಳು ಮಾಡಿಟ್ಟು ಹೋಗ್ತಾರೆ. ನಾವು ಮಾಡುವಂತಹ ಅಲ್ಪ ಸತ್ಕರ್ಮಗಳು, ಒಳ್ಳೆಯ ವಿಷಯಗಳನ್ನೂ ಕೂಡ ನಾವು ಬಿಡುವಂತಹ ಸ್ಥಿತಿಗೆ ಬಂದುಬಿಡುತ್ತೆ. ವೃದ್ಧಿಶ್ಚ ಹೀಯತೆ ಪುಂಸಾಂ ನೀಚೈ ಸಹ ಸಮಾಗಮಾತ್. ನಾವು ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ದರೆ, ಯಾವುದೇ ಲೌಕಿಕ ವಿಷಯದಲ್ಲಾದರೂ ಆಗಿರಬಹುದು, ಒಳ್ಳೆ ಮೋಕ್ಷ ಸಾಧನೆಯ ವಿಷಯದಲ್ಲಾದರೂ ಆಗಿರಬಹುದು, ಆದರೆ ನೀಚರ ಸಹವಾಸ ಆಯಿತು ಅಂದರೆ ಅಭಿವೃದ್ಧಿ ನಿಂತು ಹೋಗಿಬಿಡುತ್ತೆ. ಎಲ್ಲಿದ್ದೀವೋ ಅಲ್ಲೇ ಇದ್ಬಿಟ್ಟಿರ್ತೀವಿ. ಮಧ್ಯತಾಂ ಯಾತಿ, ಮಧ್ಯಮರ ಸಹವಾಸ ಮಾಡಿದ್ರೆ ನಮ್ಮ ಅಭಿವೃದ್ಧಿಯೂ ಅಷ್ಟೇ ಕುಂಠಿತ ಆಗಿ ಮಧ್ಯಮ ಆಗಿ ಹೋಗ್ಬಿಡ್ತೀವಿ ನಾವು. ಆದರೆ ಶ್ರೇಷ್ಠತಾಂ ಯಾತಿ ಚೋತ್ತಮಿ, ದೊಡ್ಡವರ ಸಹವಾಸವನ್ನು ಮಾಡಿದ್ರೆ ನಾವು ಮೇಲ್ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಎಷ್ಟು ಚೆನ್ನಾಗಿ ಅವರು ಹೇಳ್ತಾರೆ, ಕಾರಣಗಳನ್ನು ಕೊಡ್ತಾರೆ ಯುಧಿಷ್ಠಿರನಿಗೆ. ಹಾಗಾಗಿ ಪ್ರಜೆಗಳು ಎಂತಹ ರಾಜನನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳಿ ಆ ದ್ವಾಪರ ಯುಗದ ಆ ಪ್ರಜೆಗಳನ್ನು ನೋಡಿ ನಾವೆಲ್ಲ ಕಲಿಬೇಕಾಗಿದೆ. ಯಾರೋ ಒಬ್ಬರು ರಾಜ ಬಂದರೆ, ಯಾರೋ ಒಬ್ಬರು ಬಂದು ಆಡಳಿತ ಮಾಡಲಿ, ಯಾರು ಸಿಕ್ಕರೆ ನಮಗೇನಾಗಬೇಕು, ನಮಗಂತೂ ದಿನನಿತ್ಯದ ಜೀವನ ಮೇಲೆ ಏನು ಎಫೆಕ್ಟ್ ಆಗ್ತಾ ಇಲ್ಲ ಅಂತ ನಾವು ಅಂದ್ಕೊಳ್ಳೋ ಹಾಗಿಲ್ಲ. ಆ ರಾಜ ಯಾರು ಇರ್ತಾನೆ ಅವನ ಆಡಳಿತಕ್ಕೆ ಒಳಪಡ್ತೀವಲ್ವ, ಅದರಿಂದಲೇ ನಮಗೆ ಒಂದು ಪರಿಣಾಮ ಆಗ್ತಾ ಇರುತ್ತೆ. ಹಾಗಾಗಿ ನಮಗೇನಾದರೂ ಧರ್ಮ ಮಾರ್ಗದಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇದೆ, ನಮಗೆ ಒಳ್ಳೆಯ ವಿಚಾರಗಳಲ್ಲಿ ಮನಸ್ಸು ದೂರ ಆಗ್ತಾ ಇದೆ ಅಂತಂದರೆ ಖಂಡಿತವಾಗಿಯೂ ರಾಜ ಕಾಲಸ್ಯ ಕಾರಣಂ. ಪ್ರಶ್ನೆ ಮಾಡಿ ಉತ್ತರ ಕೊಡ್ತಾರೆ. ರಾಜನು ಕಾಲಕ್ಕೆ ಕಾರಣವೋ, ಕಾಲವು ರಾಜನಿಗೆ ಕಾರಣವೋ ಅಂತಂದರೆ ರಾಜ ಕಾಲಸ್ಯ ಕಾರಣಂ ಅಂತ ನಿರ್ಣಯ ಕೊಡ್ತಾರೆ. ರಾಜನ ಪ್ರಭಾವ ಕಾಲದ ಮೇಲೆ ಆಗೇ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಆ ಪ್ರಜೆಗಳು ತೀರ್ಮಾನ ಮಾಡಿ ಹೇಳ್ತಾರೆ, ಇಲ್ಲ ನಾವು ನಿನ್ನ ಜೊತೆ ಬರ್ತೀವಿ ಅಂತ ಹೇಳಿ. ಆಗ ಯುಧಿಷ್ಠಿರ ಏನು ಉತ್ತರವನ್ನು ಕೊಡ್ತಾನೆ ಅಂಥೇಳಿ ಆ ಮಾತಿದೆ. ಅವನು ಹೇಳ್ತಾನೆ, ನಮ್ಮನ್ನು ತುಂಬ ದೊಡ್ಡವರು ಅನ್ನೋ ರೀತಿ ನೀವು ಮಾತಾಡ್ತಾ ಇದ್ದೀರಿ. ಅಸತೋಪಿ ಗುಣಾನಾಹರು ಬ್ರಾಹ್ಮಣ ಪ್ರಮುಖ ಪ್ರಜಾ. ನೀವೆಲ್ಲ ಬ್ರಾಹ್ಮಣ ಮೊದಲಾದ ಪ್ರಜೆಗಳು ನೀವೆಲ್ಲ ಬಂದಿದ್ದೀರಲ್ಲ, ನೀವೆಲ್ಲ ನಮ್ಮಲ್ಲಿ ಇಲ್ಲದೇ ಇದ್ದರೂ ಕೆಲವು ಗುಣಗಳನ್ನು ನೀವು ಹೊಗಳ್ತಾ ಇದ್ದೀರಿ ಅಂತ ಹೇಳ್ತಾನೆ. ಅಂದರೆ ಒಬ್ಬರು ನಮ್ಮನ್ನು ಹೊಗಳಿದಾಗ ಉಬ್ಬಿ ಸಂತೋಷ ಪಡುವಂಥದ್ದಲ್ಲ. ನಮ್ಮಲ್ಲಿ ಇಲ್ಲ ಅಂತಂದರೆ ಪ್ರಾಮಾಣಿಕವಾಗಿ ಅದನ್ನು ಹೇಳ್ಕೊಂಡ್ಬಿಡಬೇಕು. ಇಲ್ಲ ಅಂತ ಆದರೆ ನಮ್ಮ ಪುಣ್ಯ, ನಮ್ಮ ವರ್ಚಸ್ಸು, ನಮ್ಮ ತಪಸ್ಸು ಹಾನಿಯಾಗಿ ಹೋಗಿಬಿಡುತ್ತೆ. ಹಾಗಾಗಿ ಅವ್ರು ಹೇಳ್ತಾರೆ, ಅಭಿಮಾನದಿಂದ ನೀವು ಮಾತುಗಳನ್ನು ಆಡ್ತಾ ಇದ್ದೀರಿ, ಆದರೆ ನೀವು ಯಾರೂ ಕೂಡ ನನ್ನ ಜೊತೆಗೆ ಬರೋದು ಬೇಡ ಅಂತ ಹೇಳಿ ಅವನು ಏನು ಬೇಡಿಕೊತಾನೆ, ಪ್ರಜೆಗಳ ಹತ್ರ ಕೇಳ್ಕೊಳ್ತಾನೆ. ಈಗ ನಮಗೆ ನಿಜವಾಗ್ಲೂ ಚಿಂತೆ ಆಗಿದೆ, ನಾವೆಲ್ಲರೂ ಕೂಡ ಕಾಡು ಪಾಲಾಗ್ತಾ ಇದ್ದೀವಿ, ಕಾಡಿಗೆ ಹೋಗ್ತಾ ಇದ್ದೀವಿ. ಆದರೆ ಅಲ್ಲಿ ಊರಿನಲ್ಲೇ ಇರುವಂಥವ್ರು, ನನಗೆ ಬೇಕಾದಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಇಷ್ಟು ದಿವಸ ನಮ್ಮ ಸೇವೆ ಮಾಡಿದಂಥವ್ರು ಎಷ್ಟೋ ಜನ ಇದ್ದಾರೆ, ಅವ್ರ ಪರಿಸ್ಥಿತಿ ಹೇಗೋ ಏನೋ. ಇನ್ನು ನಾವೆಲ್ಲ ಹೋದ್ಮೇಲೆ ದುರ್ಯೋಧನನಿಂದ ಅವ್ರಿಗೆ ಏನೇನು ತೊಂದರೆ ಸಿಗುತ್ತೋ ಏನೋ ಗೊತ್ತಿಲ್ಲ. ನೀವೆಲ್ಲ ಅವನ ಸೇವಕರಲ್ವಾ, ನೀವೆಲ್ಲ ಅವನ ಕಡೆ ಕೆಲಸ ಮಾಡಿದವರಲ್ವಾ ಅಂಥೇಳಿ ಏನು ತೊಂದರೆ ಕೊಡ್ತಾನೋ ಏನೋ ಗೊತ್ತಿಲ್ಲ. ಭೀಷ್ಮಾಚಾರ್ಯರಿದ್ದಾರೆ, ನಮ್ಮ ಪಿತಾಮಹ ಗುರುಗಳು ದ್ರೋಣಾಚಾರ್ಯರಿದ್ದಾರೆ, ವಿದುರ ಇದ್ದಾನೆ, ನನ್ನ ದೊಡ್ಡಪ್ಪ ಧೃತರಾಷ್ಟ್ರ ಇದ್ದಾನೆ, ಅವನ ಹೆಸರನ್ನು ಕೂಡ ಹೇಳ್ತಾನೆ ಯುಧಿಷ್ಠಿರ, ಬಿಡೋದಿಲ್ಲ. ಧೃತರಾಷ್ಟ್ರ ಇದ್ದಾನೆ, ಜೊತೆಗೆ ನನ್ನ ತಾಯಿ ಕುಂತಿ ಇದ್ದಾಳೆ. ಅವ್ರನ್ನೆಲ್ಲ ಬಿಟ್ಟು ಬಂದಿದ್ದೀವಿ ನಾವು. ಅವ್ರ ಪರಿಸ್ಥಿತಿ ಹೇಗೆ, ನಾವೆಲ್ಲ ಹೋಗ್ತಾ ಇದ್ದೀವಿ, ಅವ್ರ ಚಿಂತೆ ನಮಗಾಗಿದೆ. ಹಾಗಾಗಿ ನಿಜವಾಗ್ಲೂ ಪ್ರಜೆಗಳು ನೀವು ನಮಗೆ ಉಪಕಾರ ಮಾಡ್ತೀರಿ ಅಂತ ಅನ್ನೋದಾದರೆ ನಾನೇ ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ, ನೀವೆಲ್ಲರೂ ಕೂಡ ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕು, ಅವ್ರು ಆರಾಮಾಗಿರಬೇಕು, ಅವ್ರಿಗೇನೂ ತೊಂದರೆ ಆಗಬಾರ್ದು, ಆ ರೀತಿ ನೀವು ನೋಡ್ಕೊಳ್ಬೇಕು, ನನಗೆ ಉಪಕಾರ ಮಾಡಬೇಕು ಅಂತ ಹೇಳಿ ಅವನು ಕೇಳ್ತಾನೆ. ನೋಡಿ, ಇಲ್ಲಿ ಒಬ್ಬ ರಾಜನಾಗಿದ್ದಂಥವನಿಗೆ ಎಂಥ ಒಂದು ಸ್ಥಿತಿ ಬಂತು ಅಂತ ಅನ್ನೋದು ನಾವು ಗಮನಿಸಬೇಕು. ಅವನು ರಾಜ, ಕೇಳಿದವರಿಗೆ ಬೇಡದ್ದನ್ನು ಕೊಡುವಂತಹ ಸ್ಥಿತಿಯಲ್ಲಿ ಇದ್ದಂಥವನು. ಆದರೆ ಅವನೇ ರಕ್ಷಣೆ ಕೊಡಬೇಕಾಗಿರುವಂಥವನು ತನ್ನ ಬಂಧುಗಳಿಗೆ ರಕ್ಷಣೆ ಬೇಕಾಗಿದೆ ಅಂತ ಕೇಳುವಂತಹ ಸ್ಥಿತಿ ಬಂದಿದೆ.
ಜನಗಳು ಕೂಡ ಅಷ್ಟೇ, ಈ ಯುಧಿಷ್ಠಿರನನ್ನು ಮಾತಾಡಿಸುವಾಗ ಅವನು ರಾಜ ಅಂತಲೇ ಸಂಬೋಧನೆ ಮಾಡ್ತಾರೆ, ಅವನನ್ನು ರಾಜ ಅಂತ ಸಂಬೋಧನೆ ಮಾಡ್ತಾರೆ ಹೊರತು, ಯಾಕೆ ಅವ್ರ ಮನಸ್ಸಿನಲ್ಲಿ ಇವತ್ತಿಗೂ ಕೂಡ ಯುಧಿಷ್ಠಿರನೇ ರಾಜ, ಬೇರೆ ಯಾರೂ ಕೂಡ ಅಲ್ಲ, ಅವನು ರಾಜ ಆಗಿರೋದಿಲ್ಲ. ಈ ರೀತಿ ಪ್ರಜೆಗಳಲ್ಲಿ ಅವನೇ ಬೇಡ್ಕೊಳ್ತಾನೆ. ಕೊನೆಗೆ ಅವನು ಬೇಡ್ಕೊಂಡೆಲ್ಲ ಆದಮೇಲೆ ಕೊನೆಗೆ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಹೊರಡ್ತಾರೆ. ಆದರೆ ಎಲ್ಲರೂ ಹೊರಡದೇನೆ ಒಂದಿಷ್ಟು ಜನ ಅಲ್ಲೇ ಉಳ್ಕೊಳ್ತಾರೆ. ಅವನು ಹಿಂದೆನೇ ಒಂದಿಷ್ಟು ಜನ ಬ್ರಾಹ್ಮಣರು ಅವರೆಲ್ಲರೂ ಕೂಡ ಹಿಂದೆನೇ ಹೋಗ್ತಾ ಇರ್ತಾರೆ. ಎಂತಹ ಬ್ರಾಹ್ಮಣರು ಅಂತಂದರೆ ಯಾರು ಭಿಕ್ಷಾವೃತ್ತಿಯಿಂದ ಜೀವನವನ್ನು ಮಾಡ್ತಾ ಇರ್ತಾರೋ ಅವರು. ನೋಡಿ, ಇಲ್ಲಿ ಗಮನಿಸಬೇಕಾಗಿರೋದು ಅಂದರೆ ಅವ್ರಿಗೆ ಏನೂ ಬೇಡ್ಕೊಂಡು ತಿನ್ನೋರವರು, ಏನೂ ಗತಿ ಇರಲಿಲ್ಲ. ಅದಕ್ಕೆ ಇಲ್ಲೇನು ಮಾಡೋದಪ್ಪ, ಇನ್ಮೇಲೆ ದುರ್ಯೋಧನ ಅವನು ಕೇಳಿದ್ರೆ ಕೊಡ್ತಾನೋ ಇಲ್ವೋ, ಯುಧಿಷ್ಠಿರನ ಜೊತೆಗೆ ಹೋಗ್ಬೇಡ ಅಂತ ಹೇಳಿ ಹೋಗಿದ್ದು ಅಂತ ಅಂದ್ಕೊಳ್ಬಾರ್ದು. ಯಾಕೆ ಮಹಾಭಾರತದಲ್ಲಿ ಬರುತ್ತೆ, ಭಿಕ್ಷಾವೃತ್ತಿ ಇಟ್ಕೊಂಡಂಥವ್ರು ಅವರೆಲ್ಲ ಹಿಂದೆ ಹೋಗ್ತಾರೆ ಅಂತ ಹೇಳಿ. ಆದರೆ ಆ ಥರ ಅಲ್ಲ. ಆಗಿನ ಕಾಲದಲ್ಲಿ ಬ್ರಾಹ್ಮಣರು ಅಂತಂದರೆ ಅವರು ತಮಗೆ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲದೇನೋ ಅಥವಾ ಸೋಂಬೇರಿತನದಿಂದಲೇನೋ ಅವರು ಭಿಕ್ಷಾವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿರೋದಿಲ್ಲ. ಅದೊಂದು ದೊಡ್ಡ ತ್ಯಾಗಮಯವಾಗಿರುವಂತಹ ಜೀವನ. ನಮಗೆ ಇಂಥದ್ದೇ ಬಟ್ಟೆ ಬೇಕು, ಇಷ್ಟು ರುಚಿಯಾಗಿ ಇಂಥ ಪದಾರ್ಥಗಳು ಹಾಕಿಯೇ ಅಡುಗೆ ಆಗಬೇಕು, ಇಂಥ ವೈಭವದ ಜೀವನವೇ ಬೇಕು ಅಂತ ನಾವು ನಿರೀಕ್ಷೆಯಲ್ಲಿ ಬದುಕ್ತೀವಿ. ಆದರೆ ಆ ಥರ ಇರ್ತಾ ಇರಲಿಲ್ಲ ಹಿಂದಿನ ಯುಗಗಳಲ್ಲಿ ಬ್ರಾಹ್ಮಣರು. ಅವರೆಲ್ಲರೂ ಕೂಡ ತ್ಯಾಗಮಯವಾಗಿರುವಂತಹ ಜೀವನ. ನನ್ನ ಜೀವನ ಇರೋದು ಸಾಧನೆ ಮಾಡಲಿಕ್ಕೆ, 4 ಜನಕ್ಕೆ ಪಾಠ ಮಾಡೋದು, ಅವರಿಗೆ ಜಗತ್ತಿನ ಕ್ಷೇಮಕ್ಕಾಗಿ ಯಜ್ಞ ಯಾಗಾದಿಗಳನ್ನು ಮಾಡಿಸೋದು, ಇಷ್ಟು ಮಾತ್ರ ಬ್ರಾಹ್ಮಣರ ಕರ್ತವ್ಯ. ಮತ್ತು ಬದುಕಲಿಕ್ಕೆ ಊಟ ಬೇಕಲ್ಲ, ಅದಕ್ಕೆ ಭಿಕ್ಷಾವೃತ್ತಿ ಸಾಕು. ಭಿಕ್ಷೆ ಬೇಡಿದ್ರೆ ಹೊಟ್ಟೆ ತುಂಬಷ್ಟು ಊಟ ಸಿಗುತ್ತೆ, ಅಷ್ಟೇ ಸಾಕು. ಹಾಗಾಗಿ ಎಂಥ ತಪಸ್ವಿಗಳಾಗಿದ್ದರು ಅವರು ತಮ್ಮಲ್ಲಿರುವ ವಿದ್ಯೆಯನ್ನು ದುಡ್ಡು ಕೊಟ್ಟು ಅವರೇನಾದರೂ ಕೂಡ ವಿದ್ಯೆಯನ್ನು ಮಾರ್ಕೊಂಡಿದ್ದರೆ ಬೇಕಾದಷ್ಟು ಶ್ರೀಮಂತರಾಗಿಬಿಡ್ತಾ ಇದ್ದರು. ನೀವು ಯಾವುದೇ ಒಂದು ದೊಡ್ಡ ವಿದ್ಯೆಯ ಶಾಖೆಗಳೇನಿದೆ ಅದೆಲ್ಲವನ್ನು ನೋಡಿದಾಗ ಅದರಲ್ಲಿ ಗ್ರಂಥಗಳನ್ನು ಬರೆದು ಅದನ್ನು ಜಗತ್ತಿಗೆ ಕೊಟ್ಟಂಥವರು ಬ್ರಾಹ್ಮಣರು. ಅದರಲ್ಲಿ ದೊಡ್ಡ ಕೊಡುಗೆ ಇದೆ. ನೀವು ಯಾವುದು ಬೇಕಾದ್ರೂ ನೋಡಬಹುದು. ಲಲಿತ ಕಲೆಗಳು ಅಂತ ತೊಗೊಳ್ಬಹುದು, ನಾಟ್ಯಶಾಸ್ತ್ರ ಇರಬಹುದು, ಇನ್ನೊಂದು ಯಾವುದೋ ಇರಬಹುದು. ಎಲ್ಲದರಲ್ಲೂ ಕೂಡ ಬ್ರಾಹ್ಮಣರಾಗಿರುವಂಥವರೇ ದೊಡ್ಡ ಜಗತ್ತಿಗೆ ಕೊಡುಗೆಯನ್ನು ಕೊಟ್ಟಂಥವರು. ಬೇರೆಯವರು ಇಲ್ಲ ಅಂತಲ್ಲ, ಬ್ರಾಹ್ಮಣರು ಅಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು. ಅವರು ಮನಸ್ಸನ್ನು ಮಾಡಿದರೆ ಅದನ್ನು ದುಡ್ಡಿಗಾಗಿ ವಿನಿಯೋಗ ಮಾಡಿ ಬೇಕಾದಷ್ಟು ಸಂಪಾದನೆಯನ್ನು ಮಾಡಿ ರಾಜರಂತೆ ಜೀವನವನ್ನು ಮಾಡಬಹುದಿತ್ತು. ಆದರೆ ಅವರು ಯಾಯವಾರ ವೃತ್ತಿಯಿಂದ ಬದುಕಬೇಕು. ಯಾಯವಾರ ವೃತ್ತಿ ಅಂದರೆ ಏನು? ಅವತ್ತು ಹೋಗಬೇಕು, ಬೇಡಬೇಕು, ಏನು ಸಿಗುತ್ತೋ ಅವತ್ತು ತಿಂದು ಖಾಲಿ ಮಾಡಿಬಿಡಬೇಕು. ನಾಳೆಗೂ ಅಂತ ಒಂದು ಅಕ್ಕಿ ಕಾಳು ಉಳಿಸ್ಕೊಳ್ಳೋ ಹಾಗಿಲ್ಲ. ಅದು ಯಾಯವಾರ ವೃತ್ತಿ. ಆ ಥರ ಯಾಯವಾರ ವೃತ್ತಿಯಲ್ಲಿ ಬದುಕಿದಂಥವ್ರು ಅಂತಂದರೆ ವಿಜಯದಾಸರು. ಅವತ್ತಿಗೆಷ್ಟು ಅಷ್ಟು ಮಾತ್ರ ಆ ಥರ ಜೀವನ ಮಾಡಿದಂಥವ್ರು. ಹಾಗಾಗಿ ಅವರು ಧರ್ಮದಿಂದಲೇ ಧರ್ಮಭೀರುಗಳಾಗಿದ್ದರು, ಧರ್ಮದಿಂದ ಜೀವನ ಮಾಡಬೇಕಾಗಿತ್ತು. ಹಾಗಾಗಿ ಧರ್ಮಮೂರ್ತಿಯಾಗಿದ್ದಂತಹ ಆ ಒಂದು ಧರ್ಮರಾಜನನ್ನು ಅನುಸರಿಸಿಕೊಂಡು ಹಿಂದೆ ಹೋಗ್ತಾರೆ. ಸರಿ, ಮತ್ತಷ್ಟು ದೂರ ನಡ್ಕೊಂಡು ಬರ್ತಾರೆ. ಸಾಯಂಕಾಲ ಆಗುತ್ತೆ. ಆವಾಗ ಗಂಗಾ ನದಿ ತೀರದಲ್ಲಿ ಪ್ರಮಾಣಕೋಟೆಯ ಹತ್ತಿರ ಬರ್ತಾರೆ. ಪ್ರಮಾಣಕೋಟಿ ಅಂತ ದೊಡ್ಡ ಮಡುವು ಗಂಗಾ ನದಿಯಲ್ಲಿ. ಆ ಪ್ರಮಾಣಕೋಟೆಯಲ್ಲೇ ಈ ದುರ್ಯೋಧನಾದಿಗಳು ಚಿಕ್ಕವರಾಗಿದ್ದಾಗ ಭೀಮಸೇನ ದೇವರನ್ನು ಕಟ್ಟಿ ನೀರೊಳಗೆ ತಳ್ಳಿರ್ತಾರೆ. ಆವಾಗ ಅವರು ಅಲ್ಲಿ ನಾಗಲೋಕಕ್ಕೆಲ್ಲ ಪಾತಾಳಕ್ಕೆಲ್ಲ ಹೋಗಿರ್ತಾರೆ ಭೀಮಸೇನ ದೇವರು ಅಂತ ಹೇಳಿ ನಾವು ಕೇಳ್ತೀವಿ. ಆ ಪ್ರಮಾಣಕೋಟೆ ಹತ್ತಿರ ಬರ್ತಾರೆ. ಪ್ರಮಾಣಕೋಟೆ ಹತ್ತಿರ ಬಂದಾಗ ತುಂಬ ಆಯಾಸ ಆಗಿದೆ. ಕೊನೆಗೆ ಇವ್ರಿಗೆ ಎಲ್ಲರೂ ದುಃಖದಲ್ಲಿ ಇದ್ದಾರೆ. ಈಗ ತಾನೇ ಆ ದ್ರೌಪದಿಗೆ ಅವಮಾನ ಆಗಿರುವಂಥದ್ದು, ಎಲ್ಲ ಸಂಪತ್ತನ್ನು ಕಳ್ಕೊಂಡಿರುವಂಥದ್ದು, ಮೋಸ ಹೋಗಿದ್ದಾರೆ. ಇಷ್ಟೆಲ್ಲ ಆಗಿರೋದ್ರಿಂದ ತುಂಬ ದುಃಖದಲ್ಲಿರುವಂತಹ ಪಾಂಡವರಿಗೆ ತಿನ್ನಬೇಕು, ಮಾಡಬೇಕು, ರಾತ್ರಿ ಆಯಿತು, ಇದು ಯಾವುದು ಮೈಮೇಲೆ ಎಚ್ಚರ ಇಲ್ಲ. ಬರೀ ಸಾಯಂಕಾಲ ಸ್ನಾನ ಮಾಡ್ತಾರೆ, ಸಾಯಂಕಾಲದ ಆಹ್ನಿಕಗಳನ್ನೆಲ್ಲ ಮುಗಿಸ್ಕೊಳ್ತಾರೆ, ನೀರು ಕುಡಿತಾರೆ, ಮಲ್ಕೊಂಡು ಬಿಡ್ತಾರೆ ಅಷ್ಟೇ. ಆಯಿತು, ಬೆಳಗ್ಗೆ ಎದ್ದು ನಾವಿನ್ನು ಕಾಡಿನ ಕಡೆ ಪ್ರಯಾಣ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡ್ಕೊಂಡಿರ್ತಾರೆ. ರಾತ್ರಿ ಅಲ್ಲೇ ಮಲಗಿರ್ತಾರೆ. ಸರಿ, ರಾತ್ರಿ ಆಯಿತು. ಬೆಳಗ್ಗೆ ನೋಡಿದ್ರೆ ಎಲ್ಲ ಬ್ರಾಹ್ಮಣರೆಲ್ಲ ಬಂದಿರ್ತಾರಲ್ಲ, ಅವರೆಲ್ಲರೂ ಕೂಡ ಸ್ನಾನಾದಿಗಳನ್ನೆಲ್ಲ ಮುಗಿಸಿ, ಸಂಧ್ಯಾವಂದನೆ ಆಹ್ನಿಕಗಳನ್ನೆಲ್ಲ ಮುಗಿಸಿ, ತಾವು ಅಗ್ನಿಯನ್ನು ಸಂರಕ್ಷಣೆ ಮಾಡಿ ಏನು ತಂದಿರ್ತಾರೆ ಆ ಅಗ್ನಿಯನ್ನು ಹೊತ್ತಿಸಿ ಅಗ್ನಿಹೋತ್ರಗಳನ್ನು ಮಾಡ್ತಾ ಇರ್ತಾರಂತೆ ಎಲ್ಲ ಬ್ರಾಹ್ಮಣರು. ಎಲ್ಲಿ ನೋಡಿದ್ರು ಆ ನದಿ ತೀರದಲ್ಲಿ ಎಲ್ಲ ಬ್ರಾಹ್ಮಣರು ಅಗ್ನಿಹೋತ್ರ ಮಾಡ್ತಾ ಇದ್ದಾರೆ. ಅಂಥ ಅದ್ಭುತವಾದ ದೃಶ್ಯ. ಅವ್ರನ್ನೆಲ್ಲ ಯುಧಿಷ್ಠಿರ ನೋಡ್ತಾನೆ. ಅದೆಲ್ಲ ಆದಮೇಲೆ ಅವರೆಲ್ಲರೂ ಕೂಡ ಯುಧಿಷ್ಠಿರನ ಜೊತೆಗೆ ಹಿಂದೆ ಹೋಗಬೇಕು ಅಂಥೇಳಿ ತೀರ್ಮಾನ ಮಾಡಿ ಜೊತೆಗೆ ಬಂದಿರ್ತಾರೆ. ಅವರು ಬಂದು ಹೇಳ್ತಾರೆ, ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಕಾಡಿಗೆ ಬರಬೇಕು ಅಂತ ತೀರ್ಮಾನ ಮಾಡಿದ್ದೀವಿ, ಇಲ್ಲ ಅಂತ ಅನ್ಬೇಡ, ನಿನ್ನ ಜೊತೆ ನಮ್ಮನ್ನು ಕರ್ಕೊಂಡು ಹೋಗಲೇಬೇಕು ಅಂತ. ಆಗ ಯುಧಿಷ್ಠಿರ ತಯಾರಿಲ್ಲ, ಇಲ್ಲ ನಾನು ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಾನೆ.
ಅದಕ್ಕೆ ಇಲ್ಲಿ ಮುಂದೆ ಬರುವಂಥದ್ದೇ ತುಂಬ ವಿಸ್ತಾರವಾಗಿರುವಂತಹ ಒಂದು ಸಂವಾದ ಬರುತ್ತೆ. ವಿಸ್ತಾರವಾಗಿ ಬ್ರಾಹ್ಮಣ ಉಪದೇಶ, ಅದಾದಮೇಲೆ ಯುಧಿಷ್ಠಿರನ ಪ್ರತಿಕ್ರಿಯೆ, ಎರಡೂ ಕೂಡ ತುಂಬ ಚೆನ್ನಾಗಿ ಇರುವಂಥದ್ದು. ಯುಧಿಷ್ಠಿರ ಹೇಳ್ತಾನೆ, ವಯಂ ಹಿ ಹೃತ ಸರ್ವಸ್ವಾಹ ಹೃತರಾಜ್ಯ ಹೃತಶ್ರಿಯ ಫಲಮೂಲಾಶನಾಹಾರ ವನಂ ಗಚ್ಛಾಮ ದುಃಖಿತಾ. ನಮ್ಮ ಹಿಂದೆ ಬಂದರೆ ನಿಮಗೆ ಏನು ಉಪಯೋಗ ಇದೆ? ಹೃತ ಸರ್ವಸ್ವಾಹ, ನಮ್ಮಲ್ಲಿ ಏನೂ ಗತಿ ಇಲ್ಲ, ಸರ್ವಸ್ವವನ್ನು ಕಳ್ಕೊಂಡು ಬಿಟ್ಟಿದ್ದೀವಿ ನಾವು. ರಾಜ್ಯವನ್ನು ಕಳ್ಕೊಂಡಿದ್ದೀವಿ, ಸಂಪತ್ತನ್ನು ಕಳ್ಕೊಂಡಿದ್ದೀವಿ. ಇನ್ನು ಮುಂದೆ ನಾವು ಏನಿದ್ರು ಗೆಡ್ಡೆ ಗೆಣಸು ತಿನ್ಕೊಂಡು ಋಷಿಗಳ ಥರ ಮುನಿಗಳ ಥರ ಜೀವನ ಮಾಡುವಂತಹ ಸ್ಥಿತಿಯಲ್ಲಿದ್ದೀವಿ. ದುಃಖದಲ್ಲಿ ನಾವೆಲ್ಲರೂ ಕೂಡ ಕಾಡಿಗೆ ಹೋಗ್ತಾ ಇದ್ದೀವಿ. ಇನ್ನು ಕಾಡಿಗೆ ನಮ್ಮ ಜೊತೆ ನೀವು ಬರ್ತೀವಿ ಅಂತ ಹೇಳ್ತಾ ಇದ್ದೀರಿ. ಕಾಡು ವನವಾಸ ಅಂದರೆ ಅಷ್ಟು ಸುಲಭವಾಗಿ ಇರೋವಂಥದ್ದಲ್ಲ. ಏನೋ ಯಾವುದೋ ಕಾವ್ಯದಲ್ಲೋ ಎಲ್ಲೋ ವರ್ಣನೆ ಮಾಡದಂತೆ ಕಾಡು ಒಂದಷ್ಟು ಸುಂದರವಾಗಿರುತ್ತೆ, ಹಾಗಿರುತ್ತೆ, ಹೀಗಿರುತ್ತೆ, ಕೋಗಿಲೆಗಳ ಅದು ಪಕ್ಷಿಗಳ ಚಿಲಿಪಿಲಿ ನಾದ, ಜುಳು ಜುಳು ನದಿಯ ನೀರು ಹರಿಯೋದು, ಇದೆಲ್ಲ ಕೇಳಲಿಕ್ಕೆ ಚೆನ್ನಾಗಿರುತ್ತಷ್ಟೇ. ಆದರೆ ಅಷ್ಟೇ ಭಯಾನಕವಾದ ಸ್ಥಿತಿಯೂ ಕಾಡಿನಲ್ಲಿ ಇರುತ್ತೆ. ಅಲ್ಲಿ ಕ್ರೂರ ಮೃಗಗಳಿರುತ್ತೆ, ಹೆಜ್ಜೆ ಇಟ್ಟಲ್ಲೆಲ್ಲ ಹಾವುಗಳಿರಬಹುದು, ವಿಷ ಜಂತುಗಳಿರಬಹುದು, ಅಪೇಕ್ಷೆ ಪಟ್ಟ ಕೂಡಲೇ ಅಲ್ಲಿ ನದಿ ಸರೋವರ ಏನೂ ಸಿಗದೇ ಇರಬಹುದು. ಹೀಗೆ ತುಂಬ ಕಷ್ಟಕರವಾಗಿರುವಂತಹ ಜೀವನ ಅದು ಕಾಡಿನಲ್ಲಿ ಅಂತನ್ನೋದು. ವನಂಚ ದೋಷಬಹುಲಂ ಬಹು ವ್ಯಾಲ ಸರೀಸೃಪಂ ಪರಿಕ್ಲೇಶಶ್ಚ ವೋಮನ್ಯೇ ಧ್ರುವಂ ತತ್ರ ಭವಿಷ್ಯತಿ. ನನ್ನ ಪ್ರಕಾರ ನೀವು ಬಂದರೆ ತುಂಬ ಕಷ್ಟಪಡಬೇಕಾಗುತ್ತೆ ನೀವು. ಆಯಿತು, ಕಷ್ಟಪಟ್ಟರೆ ಪಡಲಿ, ನಾನು ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಬ್ರಾಹ್ಮಣರಿಗೆ ಕಷ್ಟ ಕೊಡೋದು ಅಂತಂದರೆ ಅದು ದೇವತೆಗಳಿಗೂ ತೊಂದರೆ ಕೊಟ್ಬಿಡಬಹುದು. ಬ್ರಾಹ್ಮಣರಿಗೆ ಕಷ್ಟ ಕೊಡಲೇಬಾರ್ದು. ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನಂಥ ಸಾಮಾನ್ಯ ನಿಮಗೆ ಕಷ್ಟ ಕೊಟ್ಟರೆ ನಾನು ಇನ್ನೆಂಥ ಪಾಪಕ್ಕೆ ಭಾಗಿಯಾಗ್ತೀನಿ. ಹಾಗಾಗಿ ದಯವಿಟ್ಟು ನಮ್ಮ ಹಿಂದೆ ಬರ್ತೀವಿ ಅಂತ ಹೇಳಿ ಒತ್ತಾಯ ಮಾಡಬೇಡಿ. ಅದ್ರ ಜೊತೆಗೆ ಇನ್ನೊಂದು ಅವನ ಮಾತನ್ನು ಹೇಳ್ತಾನೆ ಯುಧಿಷ್ಠಿರ. ಯಾಕಾಗಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗಲ್ಲ ಅಂತಂದರೆ, ತೈಮೇ ಶೋಕಜೈರ್ ದುಃಖೈ ಭ್ರಾತರೋಮೇ ವಿಮೋಹಿತಾ ದ್ರೌಪದ್ಯ ವಿಪ್ರಕರ್ಷೇಣ ರಾಜ್ಯಾಪಹರಣೇನ ಚ. ನಿಮ್ಮನ್ನು ಕರ್ಕೊಂಡು ಹೋದ ಮೇಲೆ ನಿಮ್ಮ ಪಾಡಿಗೆ ನಿಮ್ಮನ್ನು ನಾನು ಬಿಡೋಕ್ಕಾಗೋದಿಲ್ಲ. ನಾನೆಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಅಂದರೆ ಹೇಗೆ? ನನ್ನೆಲ್ಲ ತಮ್ಮಂದ್ರಿಗೆ ನಾನು ಹೇಳಬೇಕು, ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿ, ಹೋಗಿ ಆಹಾರವನ್ನೆಲ್ಲ ತೊಗೊಂಡು ಬನ್ನಿ ಮಾಡಿ ಅಂತೆಲ್ಲ ಹೇಳಬೇಕು. ಆದರೆ ಎಷ್ಟು ದುಃಖದಲ್ಲಿ ಇದ್ದಾರೆ. ಆ ಯುಧಿಷ್ಠಿರನಿಗೆ ಏನು ಅನಿಸಿದೆ ಅಂದರೆ, ನನ್ನಿಂದಾಗಿ ಇವರಿಗಿಷ್ಟೆಲ್ಲ ದುಃಖ ಬಂದಿದೆ, ಈಗಾಗಲೇ ಕಷ್ಟ ಕೊಟ್ಟುಬಿಟ್ಟಿದ್ದೀನಿ, ಇನ್ನೆಷ್ಟು ಕಷ್ಟ ಅಂತ ನಾನು ಕೊಡಲಿ? ಅದನ್ನು ಹೇಳ್ತಾನೆ. ಅವರಿಗೆ ಈ ದ್ರೌಪದಿಗಾಗಿರುವಂತಹ ಅವಮಾನ, ಮೋಸದಿಂದ ನಮ್ಮ ಸಂಪತ್ತನ್ನು ಕಿತ್ಕೊಂಡಿರೋದ್ರು, ಇದರಿಂದ ತುಂಬ ದುಃಖದಲ್ಲಿ ಇದ್ದಾರೆ ಅವರು. ಹಾಗಾಗಿ ದುಃಖಾರ್ಜಿತ ನಿಮಾನ್ ಕ್ಲೇಶೇರ್ ನಾಹಂ ಯೋಕ್ತಿ ಮಿಹೋತ್ಸಹೆ. ಇಷ್ಟು ದುಃಖದಲ್ಲಿರೋರಿಗೆ ಸಮಾಧಾನ ಹೇಳೋದು ಹೇಗೆ ಅಂತ ನಾನು ಚಿಂತೆ ಮಾಡ್ತಾ ಇರುವಾಗ ಅವ್ರಿಗೆ ಇನ್ನೊಂದಿಷ್ಟು ಕಷ್ಟ ಕೊಡಲ ನಾನು? ಅದನ್ನು ಕೊಡಲಿಕ್ಕೆ ನನಗೆ ಆಗ್ತಾ ಇಲ್ಲ, ಮತ್ತಷ್ಟು ಕಷ್ಟ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮಗೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳೋ ಧೈರ್ಯನೂ ನನಗಿಲ್ಲ, ದಯವಿಟ್ಟು ನಮ್ಮ ಹಿಂದೆ ಬರಬೇಡಿ ಅಂತ ಹೇಳಿ ತನ್ನ ಕಷ್ಟವನ್ನು ನೆನೆಸ್ಕೊಳ್ತಾನೆ. ಈ ದುರ್ಯೋಧನಾದಿಗಳು ಎಂಥ ಸ್ಥಿತಿಗೆ ನಮ್ಮನ್ನು ತಂದಿಟ್ರು ಅಂಥೇಳಿ ಧಿಕ್ಕಾರ ಧಿಕ್ಕಾರ ಅಂತ ಕೂಗ್ತಾ ತುಂಬ ವೇದನೆಯಲ್ಲಿ ಹೇಳ್ತಾನೆ. ಬಂದ ಬ್ರಾಹ್ಮಣರಿಗೆ ಬನ್ನಿ ನಾನು ಊಟದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಕ್ಕಾಗದೇ ಇರೋ ಸ್ಥಿತಿ ಬಂದ್ಬಿಡುತ್ತಲ್ಲ. ರಾಜ, ಅದರಲ್ಲಿ ಯುಧಿಷ್ಠಿರ ಅಂತಂದರೆ ಎಂಥ ಧರ್ಮಿಷ್ಠನಾಗಿರುವಂಥವನು, ಒಬ್ಬರಿಗೆ ಒಂದು ಚುಚ್ಚಿ ಮಾತಾಡಬಾರ್ದು ಅಂತ ವಿಚಾರ ಮಾಡುವಂಥವನು, ಯಾವಾಗಲೂ ಧರ್ಮದ ನಾನು ಕಷ್ಟಪಟ್ಟರೂ ಪರವಾಗಿಲ್ಲ, ಧರ್ಮ ಮಾರ್ಗದಿಂದ ಚ್ಯುತನಾಗಬಾರ್ದು ಅಂತ ಇರುವಂತಹ ರಾಜ, ಅವನು ಬ್ರಾಹ್ಮಣರು ತಾವಾಗೇ ಅಪೇಕ್ಷೆ ಪಟ್ಟು ಬರ್ತೀವಿ ಅಂತ ಹೇಳಿದಾಗ ನಿಮಗೊಂದು ತುತ್ತು ಊಟ ಹಾಕ್ತೀನಿ ಅಂತ ಹೇಳದೇ ಇರೋ ಸ್ಥಿತಿಗೆ ತಂದು ಇಟ್ಬಿಟ್ನಲ್ಲ ಈ ದುರ್ಯೋಧನ, ಅವನಿಗೆ ಧಿಕ್ಕಾರ ಅಂತ ಹೇಳಿ ತುಂಬ ದುಃಖದಲ್ಲಿ ಕುಸಿದು ನೆಲದ ಮೇಲೆ ಬಿದ್ದುಬಿಡ್ತಾನಂತೆ. ನೆಲದ ಮೇಲೆ ಕುಸಿದು ಹೋಗ್ಬಿಡ್ತಾನೆ ಅವನು, ಅಷ್ಟು ದುಃಖದಲ್ಲಿ. ಆಗ ಆ ಎಲ್ಲ ಬ್ರಾಹ್ಮಣರು ಅವನ ಸ್ಥಿತಿಯನ್ನು ನೋಡಿ ಅವನಿಗೆ ಧೈರ್ಯವನ್ನು ಹೇಳುವಂತಹ ಮಾತುಗಳನ್ನು ಹೇಳ್ತಾರೆ. ಅವರು ಹೇಳೋ ಮಾತು ತುಂಬ ಚೆನ್ನಾಗಿ ಇದೆ. ನೋಡಪ್ಪ, ನಾವು ನಿನ್ನ ಜೊತೆಗೆ ಬರ್ತೀನಿ ಅಂತ ಹೇಳಿದ್ದು ನಿನಗೆ ತೊಂದರೆ ಕೊಡೋಕ್ಕಲ್ಲ, ನಮಗೆ ನಿಮ್ಮಂಥವರು ಸಹವಾಸ ಬೇಕು. ನಮ್ಮಂಥವ್ರಿಗೆ ಯಾಕೆ? ಅವರು ಭಿಕ್ಷೆಯಿಂದ ಜೀವನ ಮಾಡುವಂಥವ್ರು, ನಮಗೆ ಸಂಪತ್ತು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ನಮಗೆ ಬೇಕಾಗಿರುವಂಥದ್ದು ಧರ್ಮ. ಹಾಗಾಗಿ ನಿನ್ನ ಜೊತೆ ಬಂದಿರಿ ಅಂತ ಹೇಳಿದ್ವಿ ಹೊರತು ನಿನಗೆ ಕಷ್ಟ ಕೊಡೋಕ್ಕಲ್ಲ. ನೀನು ನಮ್ಮ ಆಹಾರದ ಬಗ್ಗೆ ಯಾವ ಚಿಂತೆನೂ ಮಾಡೋ ಅವಶ್ಯಕತೆ ಇಲ್ಲ, ನಿನ್ನ ಜೊತೆ ಇರಕ್ಕೆ ನಾವು ಬಂದಿದ್ದೀವಿ ಅಷ್ಟೇ. ನಮ್ಮ ಆಹಾರದ ವ್ಯವಸ್ಥೆಯನ್ನು ನಾವೇ ಮಾಡ್ಕೊಳ್ತೀವಿ, ನೀನು ಯಾಕೆ ಯೋಚನೆ ಮಾಡ್ತೀಯ ಅದನ್ನು? ಅಸ್ಮತ್ ಪೋಷಣಜಾ ಚಿಂತ ಮಾಭೂತೆ ಹೃದಯ ಪಾರ್ಥಿವ ಸ್ವಯಮಾಹೃತ್ಯವನ್ಯಾನಿ ತ್ವಾನುಯಾಸ್ಯಾಮಹೇ ವಯಂ. ನೀ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನಾವೇ ಹೋಗಿ ಕಾಡಲ್ಲಿ ಗೆಡ್ಡೆ ಗಣಸು ಏನು ಬೇಕೋ ಅದನ್ನೆಲ್ಲ ಆಹಾರವನ್ನು ತರ್ತೀವಿ, ನಮ್ಮ ಆಹಾರದ ವ್ಯವಸ್ಥೆಯನ್ನು ನಾವೇ ಮಾಡ್ಕೊಳ್ತೀವಿ, ನಿನ್ನ ಜೊತೆಗೆ ಇರ್ತೀವಿ, ನಿನ್ನ ಹಿಂದೆ ಬರ್ತೀವಿ ಅಷ್ಟೇ. ನೀ ಯಾವ ಚಿಂತೆ, ನಮ್ಮ ಕಡೆ ನೀ ಗಮನ ಕೊಡೋದು ಬೇಕಾಗಿಲ್ಲ. ನಿಮ್ದೇನು ಊಟ ಆಯ್ತಾ, ತಿಂಡಿ ಆಯ್ತಾ, ಏನು ವಿಚಾರಿಸ್ಬೇಡ, ನಮ್ಮ ಚಿಂತೆ ನಮಗಿರಲಿ, ನಾವು ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳ್ತೀವಿ.
ಮತ್ತು ನಮ್ಮನ್ನು ಕರ್ಕೊಂಡು ಹೋಗೋದ್ರಿಂದ ನಿನಗೂ ಒಳ್ಳೆಯದಾಗತ್ತೆ, ನಿನಗೆ ಅನುಕೂಲನೂ ಆಗುತ್ತೆ. ಅದಕ್ಕೋಸ್ಕರ ನಾವು ಬರ್ತಾಯಿದ್ದೀವಿ. ಏನು ನಾವು ಬಂದರೆ ಏನು ಮಾಡ್ತೀವಿ ಅಂತಂದರೆ, ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ದಿನ ನಿನ್ನ ಹೆಸರಲ್ಲಿ ಒಂದಿಷ್ಟು ಜಪವನ್ನು ಮಾಡ್ತೀವಿ. ಅವ್ರು ಹೇಳ್ತಾರೆ, ಅನುಧ್ಯಾನೇನ ಜಪ್ಯೇನ ವಿಧಾಸ್ಯಾಮ ಶಿವಂ ತವ. ನಿಮಗೆ ಒಳ್ಳೇದಾಗಲಿ ಅಂತ ನಾವು ದಿನ ಜಪ ಮಾಡ್ತೀವಿ, ನಿನಗೆ ಒಳ್ಳೇದಾಗುತ್ತಲ್ವ, ಅದಕ್ಕಾಗಿ ಆದರೂ ನೀವು ನಮ್ಮನ್ನು ಕರ್ಕೊಂಡು ಹೋಗಬೇಕು ನೀನು. ಮತ್ತು ಅಷ್ಟು ಮಾತ್ರ ಅಲ್ಲ, ಕಥಾಭಿಶ್ಚಾನುಕೂಲಾಭಿ ಸಹ ರಂಸ್ಯಾಮಹೇ ವನೆ. ನಾವೆಲ್ಲರೂ ಜೊತೆಗಿರೋಣ, ಅಲ್ಲಿ ಒಳ್ಳೊಳ್ಳೆ ಕಥಾನಕಗಳನ್ನು ಹೇಳ್ತೀವಿ, ಒಳ್ಳೆ ತತ್ವ ವಿಚಾರಗಳನ್ನು ಮಾಡೋಣಂತೆ. ಅದರಿಂದ ನೀನು ಕೂಡ ದುಃಖವನ್ನು ಮರಿಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಆ ಒಂದು ಲಾಭವನ್ನಾದರೂ ನಿನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ಇಷ್ಟು ಹೇಳ್ತಾರೆ. ಆವಾಗ ಯುಧಿಷ್ಠಿರನಿಗೆ ಮತ್ತಷ್ಟು ದುಃಖ ಆಗುತ್ತೆ. ಏನಪ್ಪ ಇದು, ನಮ್ಮ ಚಿಂತೆ ಬೇಡ, ನೀನು ಯಾಕೆ ಯೋಚನೆ ಮಾಡ್ತಾ, ನಮ್ಮ ಆಹಾರ ನಾನೇ ವ್ಯವಸ್ಥೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಅವನು ಹೇಳ್ತಾನೆ, ನೀವು ಹೇಳಿದ್ದೀರಿ ಹೌದು, ಕಾಡಿನಲ್ಲಿ ಬಂದಾಗ ನಾನೊಬ್ಬ ಕ್ಷತ್ರಿಯನಾಗಿದ್ದು ಬ್ರಾಹ್ಮಣರ ಸೇವೆ ಮಾಡಬೇಕು ಅನ್ನೋ ಪ್ರಜ್ಞೆ ಇದ್ದಂಥವನಾಗಿದ್ದು, ನೀವೆಲ್ಲ ಹೋಗಿ ನೀವು ಜಪ ತಪ ಮಾಡ್ಕೊಂಡಿರೋದು ಬಿಟ್ಟು ಕಾಡು ಒಳಗೆ ಹೋಗಬೇಕು, ಅಲ್ಲಿ ಗೆಡ್ಡೆ ಗೆಣಸು ಆರಿಸ್ಕೊಂಡು ಬರಬೇಕು, ಮಾಡಬೇಕು. ಇದನ್ನು ನಾನು ಹೆಂಗೆ ತಾನೇ ಕಣ್ಣಾರೆ ನೋಡ್ಕೊಂಡಿರ್ಲಿಕ್ಕೆ ಸಾಧ್ಯ? ಕಥಂ ದ್ರಕ್ಷ್ಯಾಮಿ ವಸ್ಸರ್ವಾನ್ ಸ್ವಯಮಾಹೃತ್ಯ ಭೋಜಿನಃ. ನೀವೇ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇರೋದು ಅನ್ನೋದು ಎಷ್ಟು ದೊಡ್ಡ ತಪ್ಪದು ನೋಡಿ. ನಮಗೆ ಇದೆಲ್ಲ ದೊಡ್ಡ ಅಪರಾಧ ಅಂತಲೇ ಅನಿಸೋದಿಲ್ಲ. ನಿಮ್ಮ ಮನೆ ಬರ, ನಿಮ್ಗೇನು ಬೇಕೋ ನೀವು ಮಾಡ್ಕೊಳ್ಳಿ, ನಿಮ್ಮ ವ್ಯವಸ್ಥೆ ನೀವು ಮಾಡ್ಕೊಳ್ಳಿ, ನಮ್ಮ ಕೈಲೇನೂ ಮಾಡೋಕ್ಕಾಗಲ್ಲ. ಈ ಥರ ಮಾತುಗಳನ್ನು ಸಲೀಸಾಗಿ ನಾವು ಎಷ್ಟೋ ಬಾರಿ ಹೇಳಿಬಿಟ್ಟಿರ್ತೀವಿ. ಆದರೆ ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ಕಣ್ಣಾರೆ ಹೇಗೆ ನಾನು ನೋಡ್ಲಿಕ್ಕೆ ಸಾಧ್ಯ? ನಿಮ್ಮಡಿಗೆ ನೀವೇ ಮಾಡ್ಕೊಂಡು ತಿಂತೀರಿ ಅನ್ನೋದು ನಾನು ಹೆಂಗೆ ನೋಡ್ಕೊಂಡಿರಲಿಕ್ಕೆ ಸಾಧ್ಯ ಇದೆ? ನಾನು ಸೇವೆ ಮಾಡಬೇಕಾಗಿದೆ, ಆಗೋದಿಲ್ಲ ಅಂಥೇಳಿ ಎಷ್ಟು ಚಿಂತಾಕ್ರಾಂತನಾಗ್ತಾನೆ ಅಂತಂದರೆ, ಆಗ ಒಬ್ಬ ಬ್ರಾಹ್ಮಣ ವಿಸ್ತಾರವಾಗಿ ಉಪದೇಶವನ್ನು ಮಾಡ್ತಾ ಹೋಗ್ತಾನೆ. ಅವನಿಗೆ ಶೌನಕ ಬ್ರಾಹ್ಮಣ ಅಂತ ಹೇಳ್ತಾರೆ. ಆ ಶೌನಕ ಋಷಿಗಳೇ ಅಲ್ಲ, ಶೌನಕ ಗೋತ್ರೋತ್ಪನ್ನನಾಗಿರುವಂತಹ ಒಬ್ಬ ಬ್ರಾಹ್ಮಣ ಅಂತ ನಾವು ಇಟ್ಕೊಳ್ಬೇಕು. ಆ ಶೌನಕ ಗೋತ್ರೋತ್ಪನ್ನನಾಗಿರುವಂತಹ ಬ್ರಾಹ್ಮಣ ಆಡುವಂತಹ ಮಾತುಗಳು, ಧೈರ್ಯದ ಮಾತುಗಳು, ನಾವು ಯಾಕೆ ಬರ್ತೀವಿ ಅಂತ ಹೇಳೋಕ್ಕೆ ಕಾರಣಗಳನ್ನು ಕೊಡ್ತಾ ಹೋಗುವಂಥದ್ದು.